ಸತ್ಯ ಶೋಧನಾ ಸಮಿತಿ ಬಂದು ಎಲ್ಲರನ್ನೂ ಕರೆದು ಮಾತಾಡ್ತಾ ಇದೆ. ನಾಳೆನೂ ಇದು ಮುಂದುವರಿತದೆ. ನಾಳೆ ಎಲ್ಲ ಕ್ಯಾಂಡಿಡೇಟ್ಸ್ ಸೋತವನ್ನೆಲ್ಲ ಬರೆದಿದೆ. ಇವತ್ತು ಕೆಲವು MLA ಮಂತ್ರಿಗಳನ್ನ ಪದಾಧಿಕಾರಿಗಳು ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಇವತ್ತು ನಾಳೆ ಅವರು ಮುಗಿಸ್ಬಿಟ್ಟು ಅವರ ಅಭಿಪ್ರಾಯನ ತೆಗೆದುಕೊಂಡು ಹೋಗಿ ವರದಿಯನ್ನ ಸಲ್ಲಿಸ್ತಾರೆ. ಸರ್, ನಿಮ್ಮ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಇದೆಯಾ ಸರ್? ಗ್ಯಾರಂಟಿಯಿಂದಾಗಿ, ಯಾಕಂದ್ರೆ ರಾಯ್ ರೆಡ್ಡಿ ಅವರು ಮಾತಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ. ನಾವ್ ಏನ್ ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿಯಿಂದ ನಮ್ಗೇನ್ ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿ ಅವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗಾ ರಿಫಾರ್ಮ್ ಮಾಡಿ ಏನ್ ಇಡಬೇಕು ದುಡ್ಡನ್ನ ಇಟ್ಟಿದ್ದು. ಇವತ್ತು ಕೂಡ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಸೊ ಏನ್ ಅವ್ರು ಹೇಳ್ದಿರೋ ಲೆಕ್ಕ ನಮ್ಗೆ ಗ್ಯಾರಂಟಿ ಅವ್ರನ್ನೆಲ್ಲ ಅತಿ ಹೆಚ್ಚು ಎಲ್ಲ ವೋಟ್ ಹಾಕ್ತಾರೆ ಅಂತ ನಾವು ವೋಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ. ಬದಲಾವಣೆ, ಜನರ ಬದುಕನ್ನ, ಭಾವನೆಕ್ಕಿಂತ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಬೆಲೆ ಏರಿಕೆಯಿಂದ ಜನಕ್ಕೆ ತೊಂದರೆ ಆಯ್ತು. ಜನ ಕೂಡ ಅದಕ್ಕೆ ನಮ್ಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ. ನಾನಿನ್ನ ಮಾತಾಡಕ್ ಹೋಗಲ್ಲ. ನಮ್ಮ ಹತ್ರ ಇನ್ನ ನೀರಿಲ್ಲ, ಅರ್ಥ ಆಯ್ತಾ? ನೀರಿಲ್ಲ, ಇನ್ನ ನೀರ್ ಬರ್ಲಿಲ್ಲ, ಮಳೆ ಬರ್ಲಿಲ್ಲ. ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡೋಣ ಭಗವಂತನಲ್ಲಿ. ಇನ್ನ ಯಾವ್ದು ರಾಜ್ಯದಲ್ಲಿ ನಿಮ್ ಕಣ್ಣು ಕೆಲವು ಕಾಣ್ತಾ ಇರ್ಬೋದು ಅಷ್ಟೇ. ಕೆರೆಗಳನ್ನು ತುಂಬುವಂತದ್ದು, ಡ್ಯಾಮ್ಗಳು ತುಂಬುವಂತದ್ದು ನೀರಿನ ಬಂದಿಲ್ಲ. ಆಮೇಲೆ ಮಾತಾಡೋಣ.